ಕೊನೆಗೂ ಕೂಡ ಕದನ ವಿರಾಮವನ್ನ ಇರಾನ್ ಒಪ್ಪಿದೆ. ಹಾರ್ಮುಜ್ ಓಪನ್ ಮಾಡಲು ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿ ಓಪನ್ ಆಗಿರುತ್ತೆ. ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಲ್ಲಾ ಹಡಗು ನಾವೇ ಸುರಕ್ಷಿತವಾಗಿ ದಾಟಿಸ್ತೀವಿ, ಸುರಕ್ಷಿತವಾಗಿ ಎಲ್ಲಾ ಹಡಗುಗಳನ್ನು ನಾವೇ ದಾಟಿಸ್ತೀವಿ. ಇರಾನ್ ಭದ್ರತೆಯ ಮಧ್ಯೆ ಹಾರ್ಮುಜ್ ದಾಟಿಸ್ತೀವಿ ಅಂತ ಹೇಳಿದೆ. ಕದನ ವಿರಾಮ ಕೇವಲ ಶಾಂತಿ ಮಾತುಕತೆಗೆ ಅಷ್ಟೇ ಅಂಥೇಳಿ ಕೂಡ ಇಲ್ಲಿ ಇರಾನ್ ಹೇಳಿದೆ. ಶಾಂತಿ ಮಾತುಕತೆಗಾಗಿ ಮಾತ್ರ ಕದನ ವಿರಾಮ ಅನ್ನೋದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಜಾಗತಿಕವಾಗಿ ಕೊಂಚ ಈಗ ಉಸಿರಾಡುವಂತಾಗಿದೆ. ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವ, ಒಂದೊಂದು ಜಾಗತಿಕವಾಗಿ ಸೃಷ್ಟಿಯಾದಂತಹ ಕಂಪನಗಳಿತ್ತಲ್ಲ, ಈ ಕಂಪನಗಳಿಗೆ ಕದನ ವಿರಾಮ ಅಲ್ಪ ಮಟ್ಟಿಗೆ ಈಗ ಪೂರ್ಣ ವಿರಾಮವನ್ನು ಇಟ್ಟಿದೆ. ಅಮೆರಿಕ ಏನೋ ಕದನ ವಿರಾಮವನ್ನ ಘೋಷಣೆ ಮಾಡಿತು, ಇರಾನ್ ಕೂಡ ಒಪ್ಪಿಕೊಳ್ಳುತ್ತು. ಹಾಗಾದ್ರೆ ಯುಎಸ್ನ ಮುಂದೆ ಇರಾನ್ ಏನೇನು ಬೇಡಿಕೆಗಳನ್ನ ಇಡ್ತು, ಏನೇನು ಷರತ್ತುಗಳನ್ನ ಇಟ್ಟಿದೆ ಅನ್ನೋದನ್ನ 1 by 1 ನಾವು ನೋಡ್ತಾ ಹೋಗೋಣ. ದಶ ಷರತ್ತುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕೂಡಲೇ ಇರಾನ್ನ ಮೇಲೆ ಅಮೆರಿಕದ ಎಲ್ಲಾ ದಾಳಿಗಳು ಕೂಡ ನಿಲ್ಲಬೇಕು. ದಾಳಿ ಮಾಡಬಾರದು ಇರಾನ್ನ ಮೇಲೆ ಅಮೆರಿಕ. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತಾ ಇರಬೇಕು. ಈ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಕಾರಣದಿಂದಲೇ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಈ ಒಂದು ಹಾರ್ಮುಜ್ನ ಹಿಡಿತಾ ಇತ್ತಲ್ಲ, ಅದು ಇರಾನ್ ಕೈಯಲ್ಲೇ ಇರಬೇಕು ಅನ್ನೋದು ಇರಾನ್ನ ಷರತ್ತಾಗಿದೆ. ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ಇನ್ನು ಮುಂದೆ ಸುಂಕವನ್ನ ವಿಧಿಸುವ ತೀರ್ಮಾನ ಇರಾನ್ ಮಾಡುತ್ತೆ. ಅದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಡಬೇಕು. ಇನ್ನು ಹಾರ್ಮುಜ್ ಸುರಕ್ಷತೆಗೆ ಇರಾನ್ನಿಂದ ಹೊಸ ಕಾನೂನನ್ನು ರೂಪಿಸುವುದಾಗಿಯೂ ಕೂಡ ಇರಾನ್ ಇಲ್ಲಿ ತನ್ನ ಷರತ್ತುಗಳಲ್ಲಿ ಹೇಳಿಕೊಂಡಿದೆ. ಹಾರ್ಮುಜ್ನಿಂದ ಬರುವ ಹಣ ಒಮನ್ಗೂ ಕೂಡ ಹಂಚಿಕೆ ಆಗಬೇಕು ಅನ್ನೋದು ಇಲ್ಲಿ ಇರಾನ್ನ ಷರತ್ತಾಗಿದೆ. ಇನ್ನು ಯಾವುದನ್ನ ಹೊಂದೋದಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ವಿರೋಧ ಮಾಡಿದ್ವೋ ಇರಾನ್, ಅದೇ ಯುರೇನಿಯಂ. ಆ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ ನೋಡಿ. ಇರಾನ್ ತನ್ನ ಷರತ್ತಿನಲ್ಲಿ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿದೆ. ನಮ್ಮ ಮೇಲಿನ ಎಲ್ಲಾ ನಿರ್ಬಂಧಗಳನ್ನ ತೆಗೆಯಬೇಕು, ಇರಾನ್ಗೆ ಯುದ್ಧ ಪರಿಹಾರವನ್ನ ಭರಿಸಿಕೊಡಬೇಕು. ಇರಾನ್ ಅರ್ಧಕ್ಕರ್ಧ ಸರ್ವನಾಶ ಆಗಿ ಹೋಗಿದೆ. ಇರಾನ್ನ ಸೆನ್ಸಿಬಲ್ ಇರುವಂತಹ ಕೆಲವು ಜಾಗಗಳು, ಆಯಕಟ್ಟಿನ ಜಾಗಗಳು, ಈ ಎಲ್ಲಾ ಜಾಗಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ನಷ್ಟ ಪರಿಹಾರವನ್ನ ಅಮೆರಿಕವೇ ಭರಿಸಿಕೊಡಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಇಲ್ಲಿ ಇರಾನ್ ಷರತ್ತಿನ ಮೂಲಕ ತಿಳಿಸಿದೆ. ಅಮೆರಿಕ ಸೇನೆ ವಾಪಸ್ ಕರೆಸಿಕೊಳ್ಬೇಕು. ಎಲ್ಲೆಲ್ಲಿ ಇರಾನ್ ಅನ್ನ ಸುತ್ತುವರಿದು ಅಮೆರಿಕ ತನ್ನ ಸೇನಾ ನೆಲೆಗಳನ್ನ ಸ್ಥಾಪಿಸಿತ್ತು, ಎಲ್ಲೆಲ್ಲಿ ತನ್ನ ಸೇನೆಯನ್ನ ಹಾಕಿತ್ತು, ಸೈನಿಕರನ್ನ ನಿಯೋಜಿಸಿತ್ತು, ಆ ಎಲ್ಲಾ ಸೈನಿಕರು ವಾಪಸ್ ಹೋಗಬೇಕು. ಲೆಬನಾನ್ ಸೇರಿ ಎಲ್ಲಾ ಕಡೆ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಇರಾನ್ ಅಮೆರಿಕಕ್ಕೆ ಷರತ್ತಿನ ಮೂಲಕ ಹೇಳಿದೆ. ಇದಕ್ಕೆ ನೀವು ಒಪ್ಪಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ತೀವಿ, ನಿರಂತರವಾಗಿ ಈ ಶಾಂತಿ ಮುಂದುವರಿಯಲಿ ಅನ್ನೋದನ್ನ ಇರಾನ್ ಹೇಳಿದೆ. ಕೊನೆಗೂ ಕೂಡ ಕದನ ವಿರಾಮವನ್ನ ಇರಾನ್ ಒಪ್ಪಿದೆ. ಹಾರ್ಮುಜ್ ಓಪನ್ ಮಾಡಲು ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿ ಓಪನ್ ಆಗಿರುತ್ತೆ. ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಲ್ಲಾ ಹಡಗು ನಾವೇ ಸುರಕ್ಷಿತವಾಗಿ ದಾಟಿಸ್ತೀವಿ, ಸುರಕ್ಷಿತವಾಗಿ ಎಲ್ಲಾ ಹಡಗುಗಳನ್ನು ನಾವೇ ದಾಟಿಸ್ತೀವಿ. ಇರಾನ್ ಭದ್ರತೆಯ ಮಧ್ಯೆ ಹಾರ್ಮುಜ್ ದಾಟಿಸ್ತೀವಿ ಅಂತ ಹೇಳಿದೆ. ಕದನ ವಿರಾಮ ಕೇವಲ ಶಾಂತಿ ಮಾತುಕತೆಗೆ ಅಷ್ಟೇ ಅಂಥೇಳಿ ಕೂಡ ಇಲ್ಲಿ ಇರಾನ್ ಹೇಳಿದೆ. ಶಾಂತಿ ಮಾತುಕತೆಗಾಗಿ ಮಾತ್ರ ಕದನ ವಿರಾಮ ಅನ್ನೋದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಜಾಗತಿಕವಾಗಿ ಕೊಂಚ ಈಗ ಉಸಿರಾಡುವಂತಾಗಿದೆ. ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವ,
ಒಂದೊಂದು ಜಾಗತಿಕವಾಗಿ ಸೃಷ್ಟಿಯಾದಂತಹ ಕಂಪನಗಳಿತ್ತಲ್ಲ, ಈ ಕಂಪನಗಳಿಗೆ ಕದನ ವಿರಾಮ ಅಲ್ಪ ಮಟ್ಟಿಗೆ ಈಗ ಪೂರ್ಣ ವಿರಾಮವನ್ನು ಇಟ್ಟಿದೆ. ಅಮೆರಿಕ ಏನೋ ಕದನ ವಿರಾಮವನ್ನ ಘೋಷಣೆ ಮಾಡ್ತು, ಇರಾನ್ ಕೂಡ ಒಪ್ಪಿಕೊಳ್ಳುತ್ತು. ಹಾಗಾದ್ರೆ ಯುಎಸ್ನ ಮುಂದೆ ಇರಾನ್ ಏನೇನು ಬೇಡಿಕೆಗಳನ್ನ ಇಡ್ತು, ಏನೇನು ಷರತ್ತುಗಳನ್ನ ಇಟ್ಟಿದೆ ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ದಶ ಷರತ್ತುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕೂಡಲೇ ಇರಾನ್ನ ಮೇಲೆ ಅಮೆರಿಕದ ಎಲ್ಲಾ ದಾಳಿಗಳು ಕೂಡ ನಿಲ್ಲಬೇಕು. ದಾಳಿ ಮಾಡಬಾರದು ಇರಾನ್ನ ಮೇಲೆ ಅಮೆರಿಕ. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತಾ ಇರಬೇಕು. ಈ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಕಾರಣದಿಂದಲೇ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಈ ಒಂದು ಹಾರ್ಮುಜ್ನ ಹಿಡಿತಾ ಇತ್ತಲ್ಲ, ಅದು ಇರಾನ್ ಕೈಯಲ್ಲೇ ಇರಬೇಕು ಅನ್ನೋದು ಇರಾನ್ನ ಷರತ್ತಾಗಿದೆ. ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ಇನ್ನು ಮುಂದೆ ಸುಂಕವನ್ನ ವಿಧಿಸುವ ತೀರ್ಮಾನ ಇರಾನ್ ಮಾಡುತ್ತೆ. ಅದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಡಬೇಕು. ಇನ್ನು ಹಾರ್ಮುಜ್ ಸುರಕ್ಷತೆಗೆ ಇರಾನ್ನಿಂದ ಹೊಸ ಕಾನೂನನ್ನು ರೂಪಿಸುವುದಾಗಿಯೂ ಕೂಡ ಇರಾನ್ ಇಲ್ಲಿ ತನ್ನ ಷರತ್ತುಗಳಲ್ಲಿ ಹೇಳಿಕೊಂಡಿದೆ. ಹಾರ್ಮುಜ್ನಿಂದ ಬರುವ ಹಣ ಒಮನ್ಗೂ ಕೂಡ ಹಂಚಿಕೆ ಆಗಬೇಕು ಅನ್ನೋದು ಇಲ್ಲಿ ಇರಾನ್ನ ಷರತ್ತಾಗಿದೆ. ಇನ್ನು ಯಾವುದನ್ನ ಹೊಂದೋದಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ವಿರೋಧ ಮಾಡಿದ್ವೋ ಇರಾನ್, ಅದೇ ಯುರೇನಿಯಂ. ಆ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ ನೋಡಿ. ಇರಾನ್ ತನ್ನ ಷರತ್ತಿನಲ್ಲಿ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿದೆ. ನಮ್ಮ ಮೇಲಿನ ಎಲ್ಲಾ ನಿರ್ಬಂಧಗಳನ್ನ ತೆಗೆಯಬೇಕು, ಇರಾನ್ಗೆ ಯುದ್ಧ ಪರಿಹಾರವನ್ನ ಭರಿಸಿಕೊಡಬೇಕು. ಇರಾನ್ ಅರ್ಧಕ್ಕರ್ಧ ಸರ್ವನಾಶ ಆಗಿ ಹೋಗಿದೆ. ಇರಾನ್ನ ಸೆನ್ಸಿಬಲ್ ಇರುವಂತಹ ಕೆಲವು ಜಾಗಗಳು, ಆಯಕಟ್ಟಿನ ಜಾಗಗಳು, ಈ ಎಲ್ಲಾ ಜಾಗಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ನಷ್ಟ ಪರಿಹಾರವನ್ನ ಅಮೆರಿಕವೇ ಭರಿಸಿಕೊಡಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಇಲ್ಲಿ ಇರಾನ್ ಷರತ್ತಿನ ಮೂಲಕ ತಿಳಿಸಿದೆ. ಅಮೆರಿಕ ಸೇನೆ ವಾಪಸ್ ಕರೆಸಿಕೊಳ್ಬೇಕು. ಎಲ್ಲೆಲ್ಲಿ ಇರಾನ್ ಅನ್ನ ಸುತ್ತುವರಿದು ಅಮೆರಿಕ ತನ್ನ ಸೇನಾ ನೆಲೆಗಳನ್ನ ಸ್ಥಾಪಿಸಿತ್ತು, ಎಲ್ಲೆಲ್ಲಿ ತನ್ನ ಸೇನೆಯನ್ನ ಹಾಕಿತ್ತು, ಸೈನಿಕರನ್ನ ನಿಯೋಜಿಸಿತ್ತು, ಆ ಎಲ್ಲಾ ಸೈನಿಕರು ವಾಪಸ್ ಹೋಗಬೇಕು. ಲೆಬನಾನ್ ಸೇರಿ ಎಲ್ಲಾ ಕಡೆ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಇರಾನ್ ಅಮೆರಿಕಕ್ಕೆ ಷರತ್ತಿನ ಮೂಲಕ ಹೇಳಿದೆ. ಇದಕ್ಕೆ ನೀವು ಒಪ್ಪಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ತೀವಿ, ನಿರಂತರವಾಗಿ ಈ ಶಾಂತಿ ಮುಂದುವರಿಯಲಿ ಅನ್ನೋದನ್ನ ಇರಾನ್ ಹೇಳಿದೆ. ಕೊನೆಗೂ ಕೂಡ ಕದನ ವಿರಾಮವನ್ನ ಇರಾನ್ ಒಪ್ಪಿದೆ. ಹಾರ್ಮುಜ್ ಓಪನ್ ಮಾಡಲು ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿ ಓಪನ್ ಆಗಿರುತ್ತೆ. ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಲ್ಲಾ ಹಡಗು ನಾವೇ ಸುರಕ್ಷಿತವಾಗಿ ದಾಟಿಸ್ತೀವಿ, ಸುರಕ್ಷಿತವಾಗಿ ಎಲ್ಲ ಹಡಗುಗಳನ್ನು ನಾವೇ ದಾಟಿಸ್ತೀವಿ. ಇರಾನ್ ಭದ್ರತೆಯ ಮಧ್ಯೆ ಹಾರ್ಮುಜ್ ದಾಟಿಸ್ತೀವಿ ಅಂತ ಹೇಳಿದೆ. ಕದನ ವಿರಾಮ ಕೇವಲ ಶಾಂತಿ ಮಾತುಕತೆಗೆ ಅಷ್ಟೇ ಅಂಥೇಳಿ ಕೂಡ ಇಲ್ಲಿ ಇರಾನ್ ಹೇಳಿದೆ. ಶಾಂತಿ ಮಾತುಕತೆಗಾಗಿ ಮಾತ್ರ ಕದನ ವಿರಾಮ ಅನ್ನೋದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಜಾಗತಿಕವಾಗಿ ಕೊಂಚ ಈಗ ಉಸಿರಾಡುವಂತಾಗಿದೆ. ತಲೆದೋರಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವ, ಒಂದೊಂದು ಜಾಗತಿಕವಾಗಿ ಸೃಷ್ಟಿಯಾದಂತಹ ಕಂಪನಗಳಿತ್ತಲ್ಲ, ಈ ಕಂಪನಗಳಿಗೆ ಕದನ ವಿರಾಮ ಅಲ್ಪ ಮಟ್ಟಿಗೆ ಈಗ ಪೂರ್ಣ ವಿರಾಮವನ್ನು ಇಟ್ಟಿದೆ. ಅಮೆರಿಕ ಏನೋ ಕದನ ವಿರಾಮವನ್ನ ಘೋಷಣೆ ಮಾಡ್ತು, ಇರಾನ್ ಕೂಡ ಒಪ್ಪಿಕೊಳ್ಳುತ್ತು. ಹಾಗಾದ್ರೆ ಯುಎಸ್ನ ಮುಂದೆ ಇರಾನ್ ಏನೇನು ಬೇಡಿಕೆಗಳನ್ನ ಇಡ್ತು, ಏನೇನು ಷರತ್ತುಗಳನ್ನ ಇಟ್ಟಿದೆ ಅನ್ನೋದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ದಶ ಷರತ್ತುಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕೂಡಲೇ ಇರಾನ್ನ ಮೇಲೆ ಅಮೆರಿಕದ ಎಲ್ಲಾ ದಾಳಿಗಳು ಕೂಡ ನಿಲ್ಲಬೇಕು. ದಾಳಿ ಮಾಡಬಾರದು ಇರಾನ್ನ ಮೇಲೆ ಅಮೆರಿಕ. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತಾ ಇರಬೇಕು.
ಈ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಕಾರಣದಿಂದಲೇ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಈ ಒಂದು ಹಾರ್ಮುಜ್ನ ಹಿಡಿತ ಇತ್ತಲ್ಲ, ಅದು ಇರಾನ್ ಕೈಯಲ್ಲೇ ಇರಬೇಕು ಅನ್ನೋದು ಇರಾನ್ನ ಷರತ್ತಾಗಿದೆ. ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ಇನ್ನು ಮುಂದೆ ಸುಂಕವನ್ನ ವಿಧಿಸುವ ತೀರ್ಮಾನ ಇರಾನ್ ಮಾಡುತ್ತೆ. ಅದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಡಬೇಕು. ಇನ್ನು ಹಾರ್ಮುಜ್ ಸುರಕ್ಷತೆಗೆ ಇರಾನ್ನಿಂದ ಹೊಸ ಕಾನೂನನ್ನು ರೂಪಿಸೋದಾಗಿಯೂ ಕೂಡ ಇರಾನ್ ಇಲ್ಲಿ ತನ್ನ ಷರತ್ತುಗಳಲ್ಲಿ ಹೇಳಿಕೊಂಡಿದೆ. ಹಾರ್ಮುಜ್ನಿಂದ ಬರುವ ಹಣ ಒಮನ್ಗೂ ಕೂಡ ಹಂಚಿಕೆ ಆಗಬೇಕು ಅನ್ನೋದು ಇಲ್ಲಿ ಇರಾನ್ನ ಷರತ್ತಾಗಿದೆ. ಇನ್ನು ಯಾವುದನ್ನ ಹೊಂದೋದಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ವಿರೋಧ ಮಾಡಿದ್ವೋ ಇರಾನ್, ಅದೇ ಯುರೇನಿಯಂ. ಆ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ ನೋಡಿ. ಇರಾನ್ ತನ್ನ ಷರತ್ತಿನಲ್ಲಿ ಯುರೇನಿಯಂ ಅನ್ನ ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದೆ. ನಮ್ಮ ಮೇಲಿನ ಎಲ್ಲಾ ನಿರ್ಬಂಧಗಳನ್ನ ತೆಗೆಯಬೇಕು, ಇರಾನ್ಗೆ ಯುದ್ಧ ಪರಿಹಾರವನ್ನ ಭರಿಸಿಕೊಡಬೇಕು. ಇರಾನ್ ಅರ್ಧಕ್ಕರ್ಧ ಸರ್ವನಾಶ ಆಗಿ ಹೋಗಿದೆ. ಇರಾನ್ನ ಸೆನ್ಸಿಬಲ್ ಇರುವಂತಹ ಕೆಲವು ಜಾಗಗಳು, ಆಯಕಟ್ಟಿನ ಜಾಗಗಳು, ಈ ಎಲ್ಲಾ ಜಾಗಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ನಷ್ಟ ಪರಿಹಾರವನ್ನ ಅಮೆರಿಕವೇ ಭರಿಸಿಕೊಡಬೇಕು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಇಲ್ಲಿ ಇರಾನ್ ಷರತ್ತಿನ ಮೂಲಕ ತಿಳಿಸಿದೆ. ಅಮೆರಿಕ ಸೇನೆ ವಾಪಸ್ ಕರೆಸಿಕೊಳ್ಬೇಕು. ಎಲ್ಲೆಲ್ಲಿ ಇರಾನ್ ಅನ್ನ ಸುತ್ತುವರಿದು ಅಮೆರಿಕ ತನ್ನ ಸೇನಾ ನೆಲೆಗಳನ್ನ ಸ್ಥಾಪಿಸಿತ್ತು, ಎಲ್ಲೆಲ್ಲಿ ತನ್ನ ಸೇನೆಯನ್ನ ಹಾಕಿತ್ತು, ಸೈನಿಕರನ್ನ ನಿಯೋಜಿಸಿತ್ತು, ಆ ಎಲ್ಲಾ ಸೈನಿಕರು ವಾಪಸ್ ಹೋಗಬೇಕು. ಲೆಬನಾನ್ ಸೇರಿ ಎಲ್ಲಾ ಕಡೆ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದನ್ನ ಇಲ್ಲಿ ಬಹಳ ಕ್ಲಿಯರ್ ಆಗಿ ಇರಾನ್ ಅಮೆರಿಕಕ್ಕೆ ಷರತ್ತಿನ ಮೂಲಕ ಹೇಳಿದೆ. ಇದಕ್ಕೆ ನೀವು ಒಪ್ಪಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ತೀವಿ, ನಿರಂತರವಾಗಿ ಈ ಶಾಂತಿ ಮುಂದುವರಿಯಲಿ ಅನ್ನೋದನ್ನ ಇರಾನ್ ಹೇಳಿದೆ.